ಎಲ್ರಿಗೂ ಶರಣಾರ್ಥಿ. ನಾವು ನಿನ್ನೆ ದಿನ ಪರಿಹರದ ಪ್ರೊಫೆಸರ್ ಕೃಷ್ಣಪ್ಪ ಅವರ ಮುಕ್ತಿ ಸ್ಥಳದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆಗಳನ್ನು ಕೈಗೊಂಡಿದ್ದೀವಿ. ಈ ಪಾದಯಾತ್ರೆಗೆ ಸಮುದಾಯದ ಬಹಳಷ್ಟು ಜನ ಬೆಂಬಲಿಸಿ ಯಾತ್ರೆಯನ್ನು ಯಶಸ್ವಿಯಾಗಿ ಸಾಗಿ ಹಾಕ್ತಾ ಇದ್ದಾರೆ. ಇವತ್ತಿನ ದಿನ ಆನಗೋಡುವರೆಗೆ ನಮ್ಮ ಪಾದಯಾತ್ರೆ ನಡೆದಿದೆ. ಪಾದಯಾತ್ರೆ ನಡೆಸೋದು ಕಾರಣ ಈ ಜಾತಿ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಕಡಿಮೆ ಮಟ್ಟದ ಅಂದ್ರೆ ಜೀವನ ಸುಧಾರಣೆ ಆಗದಂತ ಮಟ್ಟದಲ್ಲಿ ಇವತ್ತಿಗೂ ನಾಗರಿಕ ಕಾಲದಲ್ಲೂ ಕೂಡ ಜೀವನವನ್ನು ಸಾಗಿಸುವಂತ ಮಾದಿಗ ಸಮುದಾಯ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಹಲವು ಕ್ಷೇತ್ರಗಳ ಹಲವು ವಿಧದ ಹೋರಾಟಗಳು ತುಂಬಾ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಆದರೆ ಹೋರಾಟಗಳನ್ನ ಜೀವಂತವಾಗಿ ಇರಿಸಿಕೊಂಡು ಬರುವಂತ ಆಡಳಿತ ನಡೆಸುವವರ ಕ್ರಮ ಒಂದು ರೀತಿ ತಾರತಮ್ಯ, ನಿರ್ಲಕ್ಷ್ಯ ಮತ್ತು ಧೋರಣೆಯ ಕ್ರಮ ಅಂತ ನಾವಾದ್ರೂ ಅಂದ್ಕೋತೇವೆ. ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ನಮಗೆ ನಷ್ಟ ಉಂಟಾಗಿದೆ. ಪ್ರಮುಖವಾಗಿ ಎರಡು ಕ್ಷೇತ್ರಗಳಿಂದ ಮುಂದೆ ಬರಬೇಕು ಅಂತ ಮೀಸಲಾತಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಅದರಲ್ಲಿ ನಮಗೆ ಒಳ ಮೀಸಲಾತಿ ಕೊಟ್ಟು ನಮ್ಮ ಜೀವನ ಸುಧಾರಣಾ ಮಟ್ಟವನ್ನ ಒಂದಷ್ಟು ಸದೃಢಗೊಳಿಸಿ ಅನ್ನುವಂತ ಹೋರಾಟಗಳು ನಡೀತಿದ್ದಾರೆ. ಒಳ ಮೀಸಲಾತಿ ಕಲ್ಪಿಸಲಿಕ್ಕೆ ಹಲವು ಆಯೋಗಗಳು ವರದಿಯನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ಬಹಳಷ್ಟು ನಿಖರವಾಗಿ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿ ಓದಿದ ನಂತರ ಸರ್ಕಾರಗಳು ಒಂದೊಂದು ಹಂತದ ಸಮಾಧಾನಕರವಾದಂತ ಮಾತಿನ ಬಾಯಿಪಚಾರದ ಹೇಳಿಕೆಗಳನ್ನ ಕೊಡ್ತಲೇ ಬಂದೇ ಹೊರತು ಸರ್ಕಾರ ಕೃತಿಗೆ ಇಳಿಯದೆ ಹೋಯ್ತು. ಇಲ್ಲಿ ನಾವು ಯಾರ ಬಗ್ಗೆಯೂ ಮಾತನಾಡೋದಿಲ್ಲ. ಅವರು ಅಡ್ಡ ಮಾಡ್ತಾರೆ, ಇವರು ಅಡ್ಡ ಮಾಡಿದ್ದಾರೆ, ಅದು ನಮಗೆ ಮುಖ್ಯ ಅಲ್ಲ. ನಮಗೆ ಕಡಿಮೆ ಇದೆ, ಕೊರತೆಯಾಗಿದೆ, ಕೊರತೆಯನ್ನು ತುಂಬಿ